ತೇರಿಕೆ ಇಂಗ್ಲಿಷ್ ಮಾತಾಡಕ್ಕೆ ಆಗಲ್ಲ ಹೋಗತ್ತೆ. So if you go on to Instagram, you can follow me and you can DM me. ಏನ್ ನೋಡ್ತಾ ಇದೀಯಾ? ಇದೆರಡು ಲೆಜೆಂಡ್ರಿ ಪಲ್ಸರ್ಗಳೈತಲ್ಲ ಇಲ್ಲಿ, 150 ವಿತ್ ಡೂಮು, 150 ವಿತೌಟ್ ಡೂಮು, ಅಲ್ಲಿ RX. KTM ಹೊಸದು ಓಡಿಸಿದೀರಾ? ಈ ತರ ಗಾಡಿಗಳನ್ನ ತಗೊಳ್ಳೋ ಬದಲು ಈ ತರ ಗಾಡಿಗಳನ್ನ ತಗೊಂಡ್ರೆ ನೀವು ನೆಮ್ಮದಿಯಾಗಿರ್ತೀರಾ. ಇಲ್ಲ ಚಾನ್ಸೇ ಇಲ್ಲ. ಹೇ ತಿನ್ನಿ ಬ್ರೋ, ಅಲ್ಲೇ ಮೇಲ್ಗಡೆ ಹಾಕಳ ಸಕ್ಕದಾಗ ಕಾಣ್ತಿದ್ಯಾ ಕಣ. ಇದಾ ಕ್ಯಾಮ್ರಾ ನೀನು ಸ್ಟೈಲ್ ಮಾಡಿದೆಲ್ಲ ಬರ್ತದೆ ವಿಡಿಯೋದಲ್ಲಿ. ಒಂದ್ ತಿಂಗಳು ಮುಂಚೆ ಯಾರ್ಯಾರು NS200 ತಗೊಂಡಿದ್ರ ಪಕ್ಕ ಹೊಟ್ಟೆ ಉರ್ಕೊಂಡ್ಬಿಡ್ತೀರಾ ಈ ಗಾಡಿ ಓಡಿಸಿದ್ರೆ. ಇಷ್ಟೊಂದೆಲ್ಲ ಅಪ್ಡೇಟ್ ಕೊಟ್ಮೇಲೆ ಇನ್ನೊಂದ್ 5 ವರ್ಷ ಅಳ್ಳಾಡಲ್ಲ ಇದು ಮಾರ್ಕೆಟ್ ಇಂದ. ನನಗನ್ಸೋ ಪ್ರಕಾರ F250 ಮತ್ತೆ N250 ಎರಡು ಸ್ಟಾಪ್ ಆಗುತ್ತೆ. ತುಂಬಾನೇ ಚೇಂಜಸ್ ಇದೆ. ಹೇಳ್ಬೇಕು ಅಂದ್ರೆ ಇದು ರಿಲೀಸ್ ಆದಾಗ 2013 ಅಲ್ಲೇ ಇದನ್ನೆಲ್ಲ ಇವ್ರು ಕೊಡ್ಬೋದಿತ್ತು. ಬಟ್ ಆ ತರ ಮಾಡಿದ್ರೆ ಡ್ಯೂಕ್ 200 ನ ಯಾರು ಮೂಸ್ ನೋಡ್ತಿರ್ಲಿಲ್ಲ. ಡ್ಯೂಕ್ 200 ಸೇಲ್ಸ್ ನ ಜಾಸ್ತಿ ಮಾಡಿ ಮಾರ್ಕೆಟ್ ಅಲ್ಲಿ ಒಂದು ಹವಾ ತಂದು ಅದನ್ನ ಅಫೋರ್ಡ್ ಮಾಡಕ್ ಆಗದೆ ಇರೋರಿಗೆ ಒಂದು ಆಪ್ಷನ್ ಆಗಿ ಬಜಾಜ್ ಅವರು NS ನ ಬಿಟ್ಟಿದ್ರು. ಬಿಸ್ನೆಸ್ ಮಾಡೋದನ್ನ ಬಜಾಜ್ ಅವ್ರ ಹತ್ರ ನೋಡಿ ಕಲಿಬೇಕು ಗುರು. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ ಶಶಾಂಕ್ ಬಾಯ್? ಈಗ ಅದೊಂದು ಕೇಳ್ತಾರೆ ನಿಮ್ನೆಲ್ಲ ಬಂದು ಜನ, ಈ ಸಸ್ಪೆನ್ಷನ್ ಹಾಕೊಡಿ ನನಗೆ ಅಂತ. ನನ್ ರಿವ್ಯೂ ನೋಡಿ ನೀವೇನಾದ್ರೂ ಗಾಡಿ ಬುಕ್ ಮಾಡ್ಬೇಕು ಅಂತ ಕಾಯ್ತಾ ಇದ್ರೆ ದೂಸರಾ ಮಾತೇ ಇಲ್ಲ ಗುರು, ಕಣ್ ಮುಚ್ಕೊಂಡು ಬುಕ್ ಮಾಡ್ಬಿಡಿ. ಈ ಗಾಡಿ ಡ್ಯೂಕ್ 200 ಗಿಂತ ಚೆನ್ನಾಗಿದೆ, ಈ ಗಾಡಿ MT-15 ಗಿಂತ ಚೆನ್ನಾಗಿದೆ. ನಂದು ಯೂಟ್ಯೂಬ್ ನೋಡಲ್ವಾ ನೀವು? ಟಿಪಿಕಲ್ ಕನ್ನಡಿಗ ಅಂತ. ಎಷ್ಟಿರ್ಬೋದು ಇದು ಇವಾಗ ಗಾಡಿ ಆನ್ ರೋಡ್? 1,90,000. ಇಷ್ಟು ದಿವಸ ನಾನು 2 ಲಕ್ಷದೊಳಗಡೆ ಬೆಸ್ಟ್ ಗಾಡಿ ಯಾವುದು ಅಂದ್ರೆ ಎಕ್ಸ್ಪಲ್ಸ್ 200 ಅಂತ ಹೇಳ್ತಾ ಇದ್ದೆ. ಏನಕ್ಕೆ ಅಂದ್ರೆ ಅದ್ರಲ್ಲಿರೋ ಕೇಪಬಿಲಿಟೀಸ್ಗೆ. ಬಟ್ ಇವತ್ತು ಹೇಳ್ತೀನಿ 2 ಲ್ಯಾಕ್ ಒಳಗಡೆ ಬೆಸ್ಟ್ ಗಾಡಿ ಯಾವುದು ಅಂದ್ರೆ NS200 ಗುರು. ಯಾರು ಬೀಟ್ ಮಾಡಕ್ ಆಗಲ್ಲ ಇದನ್ನ. ಫಸ್ಟ್ 2 ಗೇರು ತುಂಬಾನೇ ಶಾರ್ಟ್ ಆಗಿದೆ, ಅದರಿಂದ ನಿಮಗೆ ಪಿಕಪ್ ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ. LED ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ, ಬಟ್ ಹೆಡ್ಲೈಟ್ ಇಂಡಿಕೇಟರ್ ಎಲ್ಲ ಹ್ಯಾಲೋಜನ್ ಇದೆ. ರಾಯಲ್ ಎನ್ಫೀಲ್ಡ್ ಹ್ಯಾಂಡ್ಲಿಂಗು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಗುರು. ಅನ್ಕೊಂಡಿದ್ ಕಡೆ ಈಸಿಯಾಗಿ ತಿರುಗಿಸಬಹುದು. NS ಇಷ್ಟೊಂದು ಸ್ಟೇಬಲ್ ಆಗಿರೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಇದ್ರಲ್ಲಿ ಯೂಸ್ ಮಾಡಿರುವಂತ ಪೆರಿಮೀಟರ್ ಫ್ರೇಮ್. ಸಸ್ಪೆನ್ಷನ್ ಸಕಲಾಗಿದೆ. ಈ ಮಾಡೆಲ್ ಅಲ್ಲಿ ಬಿಗ್ಗೆಸ್ಟ್ ಅಪ್ಡೇಟ್ ಅಂದ್ರೆ ಅಪ್ಸೈಡ್ ಡೌನ್ ಫೋರ್ಕ್ಸ್ 33mm ಫೋರ್ಕ್ ಕೊಟ್ಟಿದ್ದಾರೆ. ಬ್ಯಾಕ್ ಅಲ್ಲಿ ನೈಟ್ರಾಕ್ಸ್ ಮೊನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಬ್ಯಾಡ್ ರೋಡ್ಸ್ ಎಲ್ಲ ಆರಾಮಾಗಿ ಹೋಗಬಹುದು, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಇನ್ವರ್ಟೆಡ್ ಸಸ್ಪೆನ್ಷನ್ ಹಾಕಿರೋದ್ರಿಂದ ಫೋರ್ಕ್ ಸೀಲ್ ಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದ್ದಾಗ ತುಂಬಾನೇ ಬೌನ್ಸ್ ಆಗ್ತಿತ್ತು, ಅದೇ ತರ ಸ್ವಲ್ಪ ವಾಬಲ್ ಇತ್ತು. ಈ ಗಾಡಿನಲ್ಲಿ ಅದೆಲ್ಲ ರೆಕ್ಟಿಫೈ ಮಾಡ್ಬಿಟ್ಟಿದ್ದಾರೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ವಿ, ನಮ್ಮ ರಾಯಲ್ ಎನ್ಫೀಲ್ಡ್ ನ ಸೇಲ್ ಮಾಡ್ತಾ ಇದೀವಿ ಅಂತ. ನಮ್ ಪ್ರಾಕ್ಟಿಕಲ್ ಕನ್ನಡಿಗ ಅಂತೂ ಏನೂ ಮೇಂಟೈನ್ ಮಾಡಿಲ್ಲ ಗಾಡಿನ, ಅದಕ್ಕೋಸ್ಕರ ನಾವೇ ಸರ್ವಿಸ್ ಬಿಡಕ್ ಹೋಗ್ತಾ ಇದೀವಿ. ಟಾಪ್ ಟು ಬಾಟಮ್ ಸರ್ವಿಸ್ ಆಗಬೇಕು. ಆಕ್ಚುಲಿ ಶೋರೂಮ್ ಅಲ್ಲಿ ಒಂದ್ಸಲ ಬಿಟ್ಟಿದೀವಿ, ನಂಬಿಕೆ ಇಲ್ಲ ನಮ್ಗೆ. ಆಯಿಲ್ ಚೇಂಜ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಕಳ್ಸವ್ರೆ, ಚೇಂಜೇ ಮಾಡಿಲ್ಲ ಆಯಿಲ್. ನಿಮ್ಗೆ ಚೆನ್ನಾಗಿದೆ, ತಗೋಬಿಡಿ ಗಾಡಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನನಗೆ ಈ ಗಾಡಿನಲ್ಲಿ ಫ್ಲಾಟ್ ಫುಟ್ ಮಾಡಕ್ ಆಗ್ತಾ ಇಲ್ಲ. ಮೋಸ್ಟ್ಲಿ 810mm ಇದೆ ಅನ್ಸುತ್ತೆ ಸೀಟ್ ಹೈಟ್. ಸೀಟ್ ಮಾತ್ರ ಹೆವಿ ಕಂಫರ್ಟೇಬಲ್ ಆಗಿದೆ ಗುರು. 10,000 RPM ಕಟ್ ಆಫ್ ಕೊಟ್ಟಿದ್ದಾರೆ. ಯಾವ ರೇಂಜ್ಗೆ ಅಡ್ರಿನಲಿನ್ ಫೀಲ್ ಆಗುತ್ತೆ ಈ ಗಾಡಿನಲ್ಲಿ ಅಂದ್ರೆ. ಟಾಪ್ ಎಂಡ್ ಅಲ್ಲಿ ಒಂಚೂರು ವೈಬ್ರೇಟ್ ಆಗುತ್ತೆ ಅನ್ನೋದು ಬಿಟ್ರೆ ಪಿಕಪ್ ಮಾತ್ರ ಸೆಕ್ಸಿ ಆಗಿದೆ ಗುರು ಈ ಗಾಡಿನಲ್ಲಿ. ಬ್ಯಾಟೆ ನೀನ್ ಎದೆ ತನಕ ಬರ್ತದಲ್ಲೋ. ದೊಡ್ಡ ಬಾಲ್ ಆಡ್ತೀರಾ ಚಿಕ್ಕ ಬಾಲ್ ಆಡ್ತೀರಾ? ಇವಾಗ ಬೇಕು ಅಂದ್ರು ಬೇಡ ಅಂದ್ರು ಕೊಡ್ತೀನಿ, ತಗೋ. ರೆಡ್ ವಿಕ್ಕಿಲ್ ಆಡ್ತೀಯನೋ? 8 ಗೇಟ್ ಆಗಲ್ವೇನೋ ಬಿದ್ರೆ? ನಿನ್ ಬಾಲ ಸರಿ ಬಿಡಪ್ಪ. ಗೇರ್ ಶಿಫ್ಟಿಂಗ್ ಗೆ ಕಾಸು ಗುರು. ಲಾಸ್ಟ್ NS ಗೆ ಕಂಪೇರ್ ಮಾಡಿದ್ರೆ ಫಾರ್ ಬೆಟರ್ ಇದೆ ಈ ಗಾಡಿ. ಫ್ರಂಟ್ ಬ್ಯಾಕ್ 2 ಕಡೆನೂ ABS ಇದೆ. ಆದ್ರೆ ನನಗೆ ಒಂದ್ ಮಿಸ್ ಹೊಡಿತಾ ಇರೋದೇನು ಅಂದ್ರೆ ಇದರಲ್ಲಿ ಗ್ರೆಮೆಕಾ ಬ್ರೇಕ್ ಕೊಟ್ಟಿದ್ದಾರೆ. ಮೊದಲು ಬರ್ತಾ ಇದ್ದಿದ್ದು NS ಗಾಡಿನಲ್ಲಿ ಬೈಬ್ರೆ ಬ್ರೇಕಿಂಗ್ ಕೊಡ್ತಾ ಇದ್ರು. ಬೈಬ್ರೆ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ ಗ್ರೆಮೆಕಾ ಬ್ರೇಕ್ಸ್. ABS ಎಲ್ಲ ಆನ್ ಆಗಿದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ಆಕ್ಚುಲಿ ಇದರಲ್ಲಿ ABS ಎಲ್ಲ ಡಿಸ್ಕನೆಕ್ಟ್ ಆಗಿದೆ. ನಾನು ವಿತೌಟ್ ABS ಓಡಿಸ್ತಾ ಇರೋದು. ಆಯ್ತು ಬಿಡು, ನಾನು ಹೇಳ್ದೆ ಅಲ್ಲ. ಲೌಡ್ ಆಗಿದೆ. ತಳ್ಳು ಮಾಡಲ್ ಗಾಡಿ ಇದು, ತಳ್ಳಿ ಬಿಡಪ್ಪ. ಪೆಟ್ರೋಲ್ ಬೆಲೆ ಏರಿ ಹೋಯ್ತು, ಎದ್ದು ಹುಡಪ್ಪ. ಇದರಲ್ಲಿ ನಾವು 1994 ನಂಬರ್ ಪ್ಲೇಟ್ ಹಾಕ್ಸಿರೋದು. 1994 ನೋಡಿ ಈಗಲೂ ಯೋಚನೆ ಮಾಡಿ 6,000 ಎಕ್ಸ್ಟ್ರಾ ಕೋಟ್ ಹಾಕ್ಸಿರೋದು. ಎಷ್ಟು ಹೇಳ್ತೀರಾ ನೀವು ಗಾಡಿಗೆ? ಸರ್ ಅದನ್ನ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಸರ್. ಇದೊಂಥರ ಪಾಕೆಟ್ ಫ್ರೆಂಡ್ಲಿ ಸ್ಪೋರ್ಟ್ಸ್ ಬೈಕ್ ಅಂತಾನೆ ಹೇಳ್ಬೋದು. ಮೇಂಟೆನೆನ್ಸ್ ವಿಚಾರಕ್ಕೆ ಬಂದ್ರೆ ಆಲ್ಮೋಸ್ಟ್ ನಿಮಗೆ 5,000 ಕಿಲೋಮೀಟರ್ ಒಂದ್ಸಲ ಸರ್ವಿಸ್ ಮಾಡಿಸಬೇಕು. 1,500 ಇಂದ 2,000 ರೂಪಾಯಿ ಬೀಳುತ್ತೆ. ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಆಗಿರೋದ್ರಿಂದ ಸ್ವಲ್ಪ ಬೇಗ ವೇರ್ ಅಂಡ್ ಟೇರ್ ಆಗೋ ಚಾನ್ಸಸ್ ಇರುತ್ತೆ. ನೀವೆಲ್ಲ NS200 ತಗೋತೀರಾ ಅಂದ್ರೆ ಅದಕ್ಕೆಲ್ಲ ಪ್ರಿಪೇರ್ ಆಗಿರ್ಬೇಕು. ಆದ್ರೆ ನನಗೆ ಪರ್ಫಾರ್ಮೆನ್ಸ್ ಎಲ್ಲ ಬೇಡ, ಬಟ್ ಲುಕ್ಸ್ ಸೇಮ್ ಇದೇ ತರ ಇರಬೇಕು ಅಂದ್ರೆ NS160 ತಗೊಳ್ಳಿ. ಅದರಲ್ಲಿ ನಿಮಗೆ ಪವರ್ ಸ್ವಲ್ಪ ಕಮ್ಮಿ ಸಿಗುತ್ತೆ, ಬಟ್ ಮೈಲೇಜ್ ಜಾಸ್ತಿ ಸಿಗುತ್ತೆ. ಫ್ಯೂಯಲ್ ಟ್ಯಾಂಕ್ ಬಂದು 13 ಲೀಟರ್ಸ್ ಇದೆ. ಆಲ್ಮೋಸ್ಟ್ 40 ಕಿಲೋಮೀಟರ್ ಕೊಡುತ್ತೆ ಅಂತ ಶೋರೂಮ್ ಅಲ್ಲಿ ಹೇಳ್ತಾರೆ. ಬಟ್ ಈ ಗಾಡಿ 30 ರಿಂದ 35 ಕೊಡುತ್ತೆ ಅಷ್ಟೇ. ನಮಗೆಲ್ಲ ಗೊತ್ತಾಗೋಯ್ತು. ಒಂದು ಫುಲ್ ಟ್ಯಾಂಕ್ ಅಲ್ಲಿ 400 ಇಂದ 450 ಕಿಲೋಮೀಟರ್ಸ್ ಹೋಗಬಹುದು. ಈ ಗಾಡಿ ಎಷ್ಟೇ ಚೆನ್ನಾಗಿದ್ರು ಎಲ್ಲೋ ಒಂದ್ ಕಡೆ ಇಂಜಿನ್ ಅಲ್ಲಿ ಮಿಸ್ ಔಟ್ ಆಗ್ಬಿಡುತ್ತೆ. ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿ ಹೇಳ್ತಾ ಇಲ್ಲ, ಇವ್ರದೇನೆ BS3 ಇಂಜಿನ್ ಮಾತ್ರ ಬಾಂಬ್ ಆಗಿತ್ತು ಗುರು. ಇದರಲ್ಲಿರೋದು 199cc 24 bhp DTSI ಫ್ಯೂಯಲ್ ಇಂಜೆಕ್ಷನ್ ಮೋಟರ್. ಅವನು ಬಾಯಿಗೋಸಿ ನೀರ್ ಬಿಡ್ರಲ್ಲ,
KTMದು ಸ್ವಲ್ಪ ಲೋವರ್ ವರ್ಷನ್ ಅಂತಾನೆ ಹೇಳ್ಬೋದು, ಬಟ್ ಬಜಾಜ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಇಂಜಿನ್ ಇದು. ಗೌರ್ಮೆಂಟ್ ಪೊಲ್ಯೂಷನ್ ಕಮ್ಮಿ ಮಾಡೋಕ್ಕೆ ಇಷ್ಟೊಂದು ನಾಮ್ಸ್ಗಳನ್ನ ತೊಗೊಂಡ್ಬರ್ತಾ ಇದ್ದೀರಾ, ಬಟ್ ರೋಡ್ಗಳನ್ನ ಯಾಕೆ ಇಷ್ಟು ಕಚ್ಚಡವಾಗಿ ಆಗ್ತೀರಾ ನೀವು ಅಂತ. ಗ್ರೌಂಡ್ ಕ್ಲಿಯರೆನ್ಸ್ ಬೇಕಾದಷ್ಟು ಇದೆ ಇದರಲ್ಲಿ, ಯಾವ ಹಂಪ್ಸ್ಗೂ ಹೊಡಿತಾ ಇಲ್ಲ, ಈಸಿಯಾಗಿ ಫ್ಲಿಕ್ ಮಾಡ್ಕೊಂಡು ಹೋಗ್ಬೋದು, ವೆಯ್ಟೇ ಫೀಲ್ ಆಗಲ್ಲ ಈ ಗಾಡಿನಲ್ಲಿ. 6000 7000 RPM ಅಲ್ಲಿ ವೈಬ್ರೇಷನ್ ಫೀಲ್ ಆಗುತ್ತೆ. ಸ್ಪೀಡಾಗೆಲ್ಲ ಓಡಿಸ್ಬಾರ್ದು. ಸ್ಪೀಡಾಗೆಲ್ಲ ಓಡಿಸ್ಬಾರ್ದು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ನೀನು ಸ್ಪೀಡಾಗಿ ಓಡಿಸ್ಬೇಡ ಆಯ್ತಾ. ಸ್ಪೀಡಾಗಿ ಓಡಿಸಿದ್ರೆ ಯಾರು ನೋಡಲ್ಲ ಹುಡುಗಿರು ನಮ್ಮನ್ನ, ನಿಧಾನಕ್ಕೆ ಹೋದ್ರೆ ತಿರುಗಿ ನೋಡ್ತಾರೆ ಯಾರಿದು ಅಂತ. ನೋಡಬಾರ್ದು ಅಂತಿದ್ರೆ ಹೆಲಿಕಾಪ್ಟರ್ ನೋಡ್ಬೇಕು ಅಂತಿದ್ರೆ ಸೈಕಲ್ ನೋಡ್ತಾರೆ. ಕರೆಕ್ಟ್ ಅಂತ ಹೇಳ್ಬಿಡು, ಆಮೇಲೆ ಅಲ್ಲಿ ಬಂದು ಕನ್ಫ್ಯೂಸ್ ಆಗ್ಬೇಡ. ನಿಮಗೆಲ್ಲ ಫಸ್ಟ್ ಗ್ಲಾನ್ಸ್ ಅಲ್ಲಿ ಮೇಜರ್ ಆಗಿ ಸಸ್ಪೆನ್ಷನ್ ಚೇಂಜ್ ಆಗಿರೋದು ಕಾಣಿಸುತ್ತೆ, ಅದನ್ನ ಬಿಟ್ರೆ ಮೀಟರ್ ಅಲ್ಲಿ ಕಾಣುತ್ತೆ. ಗೇರ್ ಪೊಸಿಷನ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಟು ಎಂಟಿ ಇದೆ, ಇನ್ನೂ ಇರೋ ಫ್ಯೂಲ್ ಅಲ್ಲಿ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ತೋರಿಸುತ್ತೆ. ಒಳಗಡೆ ನೋಡಿದ್ರೆ ಒಂದಷ್ಟು ಕಟ್ಸ್ ನ ಕೊಟ್ಟಿದ್ದಾರೆ, ಅದರಿಂದ ಅಲಾಯ್ ವೀಲ್ ವೆಯ್ಟ್ ಕಮ್ಮಿ ಆಗಿದೆ. ಅಲಾಯ್ ವೀಲ್ ಗಳಲ್ಲಿ ಆಕ್ಚುಲಿ ವೆಯ್ಟ್ ಕಮ್ಮಿ ಆದ್ರೆ ರೋಲಿಂಗ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ಅದರಿಂದ ಪಿಕಪ್ ಮತ್ತೆ ಬ್ರೇಕಿಂಗ್ ಆಕ್ಚುಲಿ ಇಂಪ್ರೂವ್ ಆಗುತ್ತೆ. ಅರ್ಥವಾಗುತ್ತದೆ. ಎಷ್ಟೊಂದು ಜನ ಕಮೆಂಟ್ ಮಾಡ್ತೀರಾ ಕನ್ನಡದಲ್ಲಿ ಯಾರು ಈ ಗಾಡಿ ರಿವ್ಯೂ ಮಾಡೇ ಇಲ್ಲ ಗುರು, ಮಾಡಿದ್ರೆ ನೀನೇ ಫಸ್ಟ್ ಮಾಡ್ಬಿಡು ಅಂತ. ಬಟ್ ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಮೈಸೂರಿಗೆ ಗಾಡಿಗಳು ಬರೋದು ತುಂಬಾನೇ ಅಪರೂಪ. ಫಸ್ಟ್ ಯಾವ್ದೇ ಗಾಡಿ ಬಂದ್ರು ಬೆಂಗಳೂರಿಗೆ ಮಂಗಳೂರಿಗೆ ಹೋಗುತ್ತೆ, ಆಮೇಲೆ ನಮ್ಮ ಮೈಸೂರಿಗೆ ಬರೋದು. ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಇನ್ನೊಂದಷ್ಟು DM ಗಳಲ್ಲಿ ಬಂದಿತ್ತು, ಏನ್ ಗುರು HF 100 ಕೊಡ್ತಾ ಇದೆಯಾ, ಬೇರೆ ಯಾವ್ದು ಗಾಡಿ ಸಿಗ್ಲಿಲ್ವಾ, ಇನ್ನು ಚೆನ್ನಾಗಿರೋದು ಕೊಡ್ಬೋದಿತ್ತಲ್ಲ ಅಂತ. ಕೆಲವೊಂದಷ್ಟು ಜನ ಮಾರ್ಕೆಟ್ ಅಲ್ಲಿ ಮಾತಾಡಕ್ಕೆ ಅಂತಾನೆ ಹುಟ್ಟಿರ್ತಾರೆ, ಕೆಟ್ಟದ್ ಮಾಡಿದ್ರು ಮಾತಾಡ್ತಾರೆ, ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ. ಅಂತವ್ರಿಗೆಲ್ಲ ನಮ್ಮ ಊರ್ ಕಡೆ ಒಂದು ಗಾದೆ ಹೇಳ್ತಾರೆ, ಮಕ್ಳು ಮಾಡಕ್ ಬೀಜ ಇಲ್ದಿರೋನು ಪಕ್ಕದ ಮನೆ ಮಗು ಚೆನ್ನಾಗಿಲ್ಲ ಅಂದಂತೆ ಅಂತ. ಮಸ್ತಾಗಿ ಬೆಳೆಯೋದ್ ನೋಡಿ ಉರ್ಕೊಂಡ್ ಸಾಯ್ಬೇಕು ಜನ ಸುಸ್ತಾಗಿ. ಹಣ ಮೈಲೇಜ್ ಎಷ್ಟು ಬರ್ತದ ಗಾಡಿ? ಕೆಲಸ ಮಾಡಕ್ಕೆಲ್ಲ ಯೂಸ್ ಆಯ್ತದಾ? ಹೌದಾ? ನಮ್ದೊಂದು ಚಾನಲ್ ಐತ್ ನೋಡಿ, ಟಿಪಿಕಲ್ ಕನ್ನಡಿಗ ಅಂತ. ಒಬ್ರಿಗೆ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಈ ತರ ಕೆಲಸ ಮಾಡೋರ್ಗೆ. ಹೌದಾ? ರೆಡಿ 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 ಎಲ್ಗೂ ರೆಡಿ, ಜನಗಳ ಸೇವೆಗೆ ನನ್ನ ಗಾಡಿ. ನಿಮ್ಮ ಹತ್ರ ಗಾಡಿ ಇದೆ ಅಂತ ನೀವೆಲ್ಲ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ನಿಮ್ಮನೆ ಕೆಲಸ ಮಾಡೋರಾಗಿರ್ಬೋದು ಅಥವಾ ನಿಮ್ಗೆ ಗೊತ್ತಿರೋರಾಗಿರ್ಬೋದು, ಯಾರಾದ್ರೂ ಒಬ್ರಿಗೆ ಗಾಡಿ ಅವಶ್ಯಕತೆ ಇರುತ್ತೆ. ಅದನ್ನೆಲ್ಲ ನೀವು ನಮ್ಗೆ ಯಾವ ತರ ಹೇಳ್ಬೇಕು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. 5 ಹೆಲ್ಮೆಟ್ಗಳನ್ನ ಗಿವ್ ಅವೇ ಮಾಡಿದ್ವಿ, ಅವಾಗ್ಲೇನೆ 2500 DM ಬಂದ್ಬಿಡಿತು ಗುರು. ಅದೆಲ್ಲ ಲಕ್ಕಲ್ಲಿ ಬರುವಂತ ಗಿವ್ ಅವೇಗಳು ಯಾರಿಗೆ ಬೇಕಾದ್ರೂ ಸಿಗ್ಬೋದು, ಆದ್ರೆ ಇದು ಲಕ್ಕಿಂದ ಸಿಗುವಂತದಲ್ಲ. ಅವ್ರಿಗೆ ಗಾಡಿ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನೋಡಿ ಕೊಡಬೇಕು. ನಾನು 70,000 ಪ್ರತಿಗಳಾಗುವಷ್ಟು ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಏಯ್ ಗಾಡಿ ಹೊಡೆದ್ಬಿಟ್ಟು ಆಮೇಲೆ ಸೈಡ್ಗೆ ಹೋಗು. ಅಬ್ಬಬ್ಬಬ್ಬ ಲ್ಯಾಟ್ರಿ